ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ವರ್ಷದ ಕೊನೆಯ ಹುಣ್ಣಿಮೆಯ ದಿನ ನೀವು ಏನನ್ನ ಮಾಡಿದ್ರೆ ನಿಮ್ಮ ಪಾಪ ಕರ್ಮಗಳ ಒಂದು ವಿಮುಕ್ತಿ ಆಗುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ಮೊದಲನೇದಾಗಿ ಡಿಸೆಂಬರ್ 4 ಮತ್ತು 5 ತಾರೀಕು ಬರ್ತಕ್ಕಂಥ ಹುಣ್ಣಿಮೆ ಬಹಳ ವಿಶೇಷವಾದಂತಹ ಹುಣ್ಣಿಮೆ ಆಗಿರುತ್ತೆ. ಅದರಲ್ಲೂ ಕೂಡ ಈ ಹುಣ್ಣಿಮೆ ನಂತರ ದತ್ತಾತ್ರೇಯ ಜಯಂತಿ ಕೂಡ ಇರೋದ್ರಿಂದ ಈ ಹುಣ್ಣಿಮೆಯ ವಿಶೇಷತೆ ಹೆಚ್ಚಾಗುತ್ತೆ. ದತ್ತಾತ್ರೇಯ ಜಯಂತಿಯು ಹುಣ್ಣಿಮೆ ದಿನವೇ ಇರೋದ್ರಿಂದ ಇದು ಬಹಳ ವಿಶೇಷ ಶಕ್ತಿಯನ್ನು ಹೊಂದಿರುತ್ತೆ. ಈ ಹುಣ್ಣಿಮೆ ದಿನ ಏನಪ್ಪ ಮಾಡಬೇಕು ಅಂತಂದರೆ, ಬೆಳಿಗ್ಗೆ ಎದ್ದ ನಂತರ ಸೂರ್ಯೋದಯಕ್ಕಿಂತ ಮುಂಚೆ ಮನೆ ಹತ್ತಿರ ಯಾವುದೋ ನದಿ ಅಥವಾ ಕೆರೆ ಇದ್ದರೆ ಅಲ್ಲಿ ಸ್ನಾನ ಮಾಡೋದು ಉತ್ತಮ ಆಗುತ್ತೆ. ಅಥವಾ ಇಲ್ಲ ಗುರುಗಳೇ, ನಾವು ಅದರಿಂದ ದೂರ ಇದ್ದೀವಿ ಅನ್ನೋದಾದರೆ, ಸಿಟಿ ಸೆಂಟ್ರಲ್ಲಿ ಇದ್ದೀವಿ ಅನ್ನೋದಾದರೆ, ಮನೆಯಲ್ಲಿ ಮಾಡ್ತಕ್ಕಂಥ ಸ್ನಾನದ ನೀರಿಗೆ ಗಂಜಲವನ್ನು, ಗೋಮೂತ್ರವನ್ನು ಅಥವಾ ಒಂದು ಚಿಟಿಕೆ ಅರಿಶಿಣವನ್ನು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಕೂಡ ಇಳಿಯುತ್ತೆ ಅಂತ ಹೇಳ್ಬೋದು. ಎರಡನೇದಾಗಿ ಸತ್ಯನಾರಾಯಣ ಸ್ವಾಮಿಯ ಮೂಲ ಜಪ ಮಂತ್ರವನ್ನು ಹೇಳಿಕೊಂಡು ಪೂಜೆ ಮಾಡೋದ್ರಿಂದ ಆ ದಿನ ನಿಮ್ಮ ಎಲ್ಲ ಸಮಸ್ಯೆಗಳು, ನೆಗೆಟಿವ್ ರೂಪದಲ್ಲಿರೋಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಮೂರನೇದಾಗಿ ದತ್ತಾತ್ರೇಯ ಜಯಂತಿ ಇರೋ ಕಾರಣವಾಗಿ ದತ್ತಾತ್ರೇಯ ಕಥೆಗಳನ್ನು, ದತ್ತಾತ್ರೇಯ ಸ್ವಾಮಿಯ ಕಥಾ ಸಂಕಲನಗಳನ್ನು ಓದೋದ್ರಿಂದ ಆ ದಿನದ ಎಲ್ಲ ವ್ಯವಸ್ಥೆಗಳು ಕೂಡ ಬಹಳ ಸುಗಮವಾಗಿ ನಡೆಯುತ್ತೆ. ಈ ವರ್ಷದ ನಿಮ್ಮ ಎಲ್ಲ ಕರ್ಮಗಳನ್ನು ಆ ಕಥೆಯ ಮೂಲಕ ನೀವು ನಿವಾರಣೆ ಮಾಡ್ಕೋಬೋದಾಗುತ್ತೆ. ರಾತ್ರಿ ಚಂದ್ರೋದಯ ಆದಮೇಲೆ ಚಂದ್ರನಿಗೆ ವಿಶೇಷವಾಗಿ ಹಾಲು, ನೀರು ಮತ್ತು ಅನ್ನದ ಪ್ರಸಾದವನ್ನು ಮಾಡಿ ಅರ್ಘ್ಯವನ್ನು ಕೊಡೋದ್ರಿಂದ ಚಂದ್ರನ ಕೃಪಾ ಕಟಾಕ್ಷ ನಿಮ್ಮ ಮೇಲಿರುತ್ತೆ. ಈ ಒಂದು ಕೆಲಸ ನೀವು ಮಾಡೋದ್ರಿಂದ ನಿಮಗೆ ಈ ಹುಣ್ಣಿಮೆಯಿಂದ ಬರ್ತಕ್ಕಂಥ ಎಲ್ಲ ದಿನಗಳಲ್ಲೂ ಕೂಡ ಸುಖ, ಶಾಂತಿ, ಸಮೃದ್ಧಿಯನ್ನು ಆ ಭಗವಂತ ಕಾಣಿಸ್ತಾನೆ. ಹಾಗಾಗಿ ಈ ಒಂದು ಕ್ರಮವನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.